ನಿಮ್ಮ ಪ್ರಕಾರ ರಿಷಿಕಾ ಸಿಂಗ್ ಅವರು ಕೇಳಿರೋ ಪ್ರಶ್ನೆಗಳು ಸರಿಯೇ? ಅಥವಾ ಟ್ರೇಲರ್ ಅನ್ನು ಮಾತ್ರ ನೋಡಿ ಈ ರೀತಿಯ ಕನ್ಕ್ಲೂಷನ್‌ಗೆ ಬರಬಹುದಾ? ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಿತ್ರಾ ಕ್ರಿಯೇಟ್ಸ್. ಯಶ್ ಅವರ ಟಾಕ್ಸಿಕ್ ಟ್ರೇಲರ್ ಬಿಡುಗಡೆ ಆದಾಗ್ಲಿಂದ ಒಂದಲ್ಲ ಒಂದು ರೀತಿ ಚರ್ಚೆಗೆ ಒಳಗಾಗ್ತಾನೆ ಇದೆ. ಇವಾಗ ಏನು ಅಂತೀರಾ? ಕನ್ನಡದ ನಟಿ ಮನೆ ರಿಷಿಕಾ ಸಿಂಗ್ ಅವರು ಈ ಟ್ರೇಲರ್ ಬಗ್ಗೆ ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರು ಈ ರಿಷಿಕಾ ಸಿಂಗ್ ಅಂತೀರಾ? ಕನ್ನಡದ ಹಿಟ್ ಚಲನಚಿತ್ರಗಳಾದ ಬಂಧನ, ಅಂತ, ಮುತ್ತಿನ ಹಾರ ಮುಂತಾದ ಚಲನಚಿತ್ರಗಳನ್ನು ಕೊಟ್ಟಂತ ವಿ ರಾಜೇಂದ್ರ ಬಾಬು ಸಿಂಗ್ ಅವರ ಮಗಳು ಈ ರಿಷಿಕಾ ಸಿಂಗ್. ಟಾಕ್ಸಿಕ್ ಟ್ರೇಲರ್ ನೋಡಿದ ನಂತರ ರಿಷಿಕಾ ಸಿಂಗ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಮೂಲಕ ಈ ಪ್ರತಿಕ್ರಿಯೆಯನ್ನ ಹಂಚಿಕೊಂಡಿದ್ದಾರೆ. ಕನ್ನಡ ಸಿನಿಮಾ ಎತ್ತರಕ್ಕೆ ಬೆಳಿಬೇಕು, ಇಂಟರ್ನ್ಯಾಷನಲ್ ಆಡಿಯನ್ಸ್ಗೂ ಕೂಡ ತಲುಪಬೇಕು. ಅಷ್ಟೇ ಅಲ್ಲದೆ ಟಾಕ್ಸಿಕ್ ನಂತ ದೊಡ್ಡ ಚಲನಚಿತ್ರ ಕನ್ನಡದಲ್ಲಿ ನಿರ್ಮಾಣ ಆಗ್ತಾ ಇರುವುದು ತುಂಬಾ ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಬಾಲಿವುಡ್ ಇಂದ ಕಿಯಾರಾ ಅವರನ್ನು ಕರೆಸಿಕೊಂಡು ಅವರನ್ನು ಯಾಕೆ ಈ ರೀತಿ ಪೋರ್ಟ್ರೇ ಮಾಡಲಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಯಶ್ ಅವರು ಒಬ್ಬ ಹಸ್ಬೆಂಡ್ ಮತ್ತು ತಂದೆ ಆಗಿರುವುದರಿಂದ ಮಹಿಳೆಯರ ಬಗ್ಗೆ ಹೆಚ್ಚು ಗೌರವಯುತವಾಗಿ ಅವರು ವರ್ತಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯ ಕೊನೆಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ, ಇಫ್ ವಿಮೆನ್ ಆರ್ ನಾಟ್ ರೆಸ್ಪೆಕ್ಟೆಡ್ ವಿ ವಿಲ್ ಮೇಕ್ ಯು ವೆಕೇಟ್ ಕರ್ನಾಟಕ, ಐ ಆಮ್ ಟಾಕ್ಸಿಕ್ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ಗಮನ ಹರಿಸಬೇಕು. ಇದು ರಿಷಿಕಾ ಸಿಂಗ್ ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತು ಟ್ರೇಲರ್ನ ನೋಡಿ ಅವರು ಕೊಟ್ಟಿರುವಂತ ರಿಯಾಕ್ಷನ್. ಟಾಕ್ಸಿಕ್ ಸಿನಿಮಾದ ಸಂಪೂರ್ಣ ಕಥೆ ಮತ್ತು ಮಹಿಳಾ ಪಾತ್ರಗಳ ಆಕ್ಚುಯಲ್ ಪೋರ್ಟ್ರೇಯಲ್ ಸಿನಿಮಾ ಬಿಡುಗಡೆಯಾದ ನಂತರವೇ ಸ್ಪಷ್ಟವಾಗುತ್ತೆ. ಈ ಹೇಳಿಕೆಗೆ ಟಾಕ್ಸಿಕ್ ಟೀಮ್ ಅಥವಾ ಯಶ್ ಅವರಿಂದ ಏನಾದರೂ ಪ್ರತಿಕ್ರಿಯೆ ಬರುತ್ತಾ ಅನ್ನೋ ಕುತೂಹಲ ಕೂಡ ಮೂಡಿಸಿದೆ. ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಮತ್ತೆ ಹೊಸ ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್.